ಅಮ್ಮ ಅಮ್ಮ ನಾವು ಮರಳಿ ಬಂದಿದ್ದೇವೆ. ಮಕ್ಕಳೇ ಬಂದಿರಾ? ನನ್ನ ಮಮತೆಯ ಕುಡಿಗಳೇ ಬಂದಿರಾ? ಮಕ್ಕಳೇ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಹೋಗಿ ಎಷ್ಟೋ ದಿನಗಳಾದಂತೆ ಭಾಸವಾಗುತ್ತಿದೆ. ನಿಮಗಾಗಿ ನಾನು ಪ್ರತಿ ಕ್ಷಣ ನಿರೀಕ್ಷೆ ಮಾಡುತ್ತಿದ್ದೆ. ಸಮಯಕ್ಕೆ ಸರಿಯಾಗಿ ನಿದ್ರೆ ಆಹಾರಗಳಿಲ್ಲದೆ ನೀವು ಸೊರಗಿ ಹೋದಂತಿದೆ. ಇಲ್ಲಮ್ಮ, ನಮಗೆ ಯಾವ ತೊಂದರೆಯೂ ಉಂಟಾಗಲಿಲ್ಲ. ಎಲ್ಲ ಕಡೆ ನಮಗೆ ಆಹಾರ ಮತ್ತು ವಿಶ್ರಾಂತಿಗೆ ಯಾವ ಅಡ್ಡಿಯೂ ಉಂಟಾಗಲಿಲ್ಲ. ಹೌದಮ್ಮ, ನಾವು ಹೇಗೆ ಹೋದೆವೋ ಹಾಗೆ ಕ್ಷೇಮವಾಗಿ ಹಿಂದಿರುಗಿದ್ದೇವೆ. ನಾವಿಲ್ಲವೆಂದು ನೀನು ಚಿಂತಿಸುತ್ತಿರುವೆ ಎಂದು ನಮಗೆ ಗೊತ್ತಿತ್ತು. ಹೌದಮ್ಮ, ನೀನೇ ಹೆಚ್ಚು ಸೊರಗಿರುವಂತೆ ಕಾಣುತ್ತಿದೆ. ಇಲ್ಲ ಮಕ್ಕಳೇ, ನನಗೇನಾಗಿದೆ? ನಾನು ಚೆನ್ನಾಗಿಯೇ ಇದ್ದೇನೆ. ನಾವು ಸದಾ ನಿನ್ನನ್ನು, ನಿನ್ನ ವಾತ್ಸಲ್ಯವನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆವು. ಗುರುಗಳ ಆಶೀರ್ವಾದದಿಂದ ನೀವು ಕ್ಷೇಮವಾಗಿ ಹಿಂದಿರುಗಿ ಬಂದಿರಲ್ಲ, ಅಷ್ಟೇ ಸಾಕು. ನೀವು ನಿಮ್ಮ ಗಾಯನದಿಂದ ಎಲ್ಲರನ್ನೂ ಸಂತೋಷಪಡಿಸಿದ ವಿಷಯವನ್ನು ಗುರುಗಳಿಂದ ಕೇಳಿ ತಿಳಿದು ನಾನು ಸಂತೋಷಗೊಂಡೆ. ಮಕ್ಕಳೇ, ಅದನ್ನೆಲ್ಲ ನಿಮ್ಮಿಂದಲೇ ಕೇಳುವ ಆಸೆ. ಗುರುಗಳ ಮಾತು ನಿಜ. ನಮ್ಮ ಗಾಯನವನ್ನು ಪ್ರತಿಯೊಬ್ಬರು ಮೆಚ್ಚಿ ಪ್ರಶಂಸಿಸುತ್ತಿದ್ದರು. ರಾಮಾಯಣವನ್ನು ರಚಿಸಿದವರು, ಹಾಡಲು ಕಲಿಸಿದವರು ವಾಲ್ಮೀಕಿ ಮಹರ್ಷಿಗಳು ಎಂದಾಗ ಎಲ್ಲರೂ ನಮ್ಮ ಗುರುಗಳಿಗೆ ಗೌರವ ಸಲ್ಲಿಸುತ್ತಿದ್ದರು. ನಿಮ್ಮ ಬಗ್ಗೆ ಯಾರೂ ಏನೂ ಕೇಳಲಿಲ್ಲವೇ? ಕೇಳಿದರಮ್ಮ, ಆದರೆ ನಾವು ಮಾತ್ರ ಗುರುಗಳ ಶಿಷ್ಯರು, ಅವರ ಆಶ್ರಮದಲ್ಲೇ ಬೆಳೆದವರು ಎಂದು ಮಾತ್ರ ಹೇಳುತ್ತಿದ್ದೆವು. ಒಳ್ಳೆಯದಾಯಿತು. ಅದು ಸತ್ಯವಲ್ಲವೇ? ಪ್ರಭುಗಳ ಸನ್ನಿಧಿಯಲ್ಲೂ ನೀವು ಗುರುಗಳ ಹೆಸರನ್ನೇ ಹೇಳಿದಿರಾ? ಹೌದಮ್ಮ, ನಾವು ಅಲ್ಲೂ ಅದನ್ನೇ ಹೇಳಿದೆವು. ಗುರುಗಳ ಬಗ್ಗೆ ಪ್ರಭುಗಳು ಅಭಿಮಾನದಿಂದ ಮಾತನಾಡಿದರು. ಅಮ್ಮ, ನಾವು ಹಾಡುತ್ತಿದ್ದಾಗ ಪ್ರಭುಗಳು ಭಾವುಕರಾದಂತೆ ಕಂಡು ಬಂತು. ಸ್ವಲ್ಪ ಹೊತ್ತು ಕೇಳಿ ಭಾವುಕರಾಗಿ ಮೆಚ್ಚಿ ನುಡಿದು ಹಾಡುವುದನ್ನು ಮುಂದುವರಿಸುವಂತೆ ಹೇಳಿ ಹೊರಟು ಹೋದರು. ಹೌದಮ್ಮ, ಅದಕ್ಕೆ ಏನು ಕಾರಣವೆಂದು ನಮಗೆ ಅರ್ಥವಾಗಲಿಲ್ಲ. ಮಕ್ಕಳೇ, ಪ್ರಭುಗಳ ಮನಸ್ಸು ಬಹಳ ಮೃದು, ಉದಾರವಾದುದು. ಅದಕ್ಕೆ ಅವರು ಭಾವುಕರಾಗಿರಬೇಕು. ನೀವು ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಿರಿ ತಾನೆ? ಹೌದಮ್ಮ, ಅವರನ್ನು ಕಂಡ ಕೂಡಲೇ ನಾವು ಮಾಡಿದ ಮೊದಲ ಕೆಲಸ ಅದೇ. ಒಳ್ಳೆಯದಾಯಿತು. ಪ್ರಭುಗಳ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮನ್ನು ಕಾಯುತ್ತದೆ. ಅಲ್ಲಿನ ವಿಷಯಗಳೆಲ್ಲ ನಿಮ್ಮಿಂದ ಕೇಳಿ ತಿಳಿಯಬೇಕು. ಮೊದಲು ಭೋಜನವನ್ನು ಮಾಡಿ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಎಲ್ಲವನ್ನೂ ಹೇಳುವಿರಂತೆ. ಹಾಗೇ ಆಗಲಮ್ಮ. ಶುಭವಾಗಲಿ. ಸ್ವಾಮಿ, ನೀವು ನಮ್ಮ ಮಕ್ಕಳನ್ನು ಹರಿಸಿದಿರಲ್ಲ, ಅವರು ಧನ್ಯರಾದರು. ನಾನು ಧನ್ಯಳಾದೆ. ಒಬ್ಬ ಪ್ರಳಯ ರುದ್ರ, ಮತ್ತೊಬ್ಬ ಮಹಾಪರಾಕ್ರಮಿ ಶ್ರೀರಾಮನ ಸೋದರ. ಇವರಿಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ?
ಕೃಷ್ಣ ಶಿವನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಿರುವಂತಿದೆ. ಅದರಿಂದ ಪ್ರಳಯವೇನಾದರೂ ಸಂಭವಿಸಬಿಟ್ಟರೆ ಏನು ಗತಿ? ನೋಡಿದಿರಾ ನಾರದರೆ, ಬ್ರಹ್ಮಾಸ್ತ್ರ ಪರಶಿವನಿಗೆ ಹಾರಿ ಉಂಟು ಮಾಡಲು ಸಾಧ್ಯವೇ? ಪರಮೇಶ್ವರ ಯಾವಾಗ ಏನು ಲೀಲೆ ತೋರುತ್ತಾನೋ ಯಾರು ಬಲ್ಲರು? ಅಲ್ಲಿ ನೋಡಿ ನಾರದರೆ, ಶತ್ರುಘ್ನ ಈಗ ಬ್ರಹ್ಮಾಶಿರೋಸ್ತ್ರವನ್ನು ತೆಗೆದುಕೊಂಡಿದ್ದಾನೆ. ಪರಶಿವನು ಈ ಅಸ್ತ್ರವನ್ನು ಹೇಗೆ ಅಡಗಿಸುತ್ತಾನೋ ನೋಡೋಣ. ನಾರದರೆ, ಶಿವ ಆ ಬಾಣವನ್ನು ನುಂಗಿಬಿಟ್ಟ. ಮಹಾದೇವನ ಮಹಿಮೆ ಏನು ಸಾಮಾನ್ಯವೇ? ಈಗ ನೋಡುತ್ತೀರಿ ಆ ಶಿವನ ಪ್ರತಾಪವನ್ನು.
ದೇವತೆಗಳೇ, ನೋಡಿದರೆ ಈ ಅದ್ಭುತವನ್ನು. ಪರಸ್ಪರ ಶತ್ರುಗಳಾದವರು ಹೋರಾಡುವುದು ಸರಿ, ಆದರೆ ಪರಸ್ಪರ ಪ್ರೇಮವುಳ್ಳವರು ಹೋರಾಡುವುದು ವಿಶೇಷವಲ್ಲವೇ? ಹೌದು, ಶ್ರೀರಾಮ ಮತ್ತು ಪರಮೇಶ್ವರ ಪರಸ್ಪರ ಪ್ರೀತಿ ಪಾತ್ರರು. ಹನುಮಂತ ಶ್ರೀರಾಮನ ಭಕ್ತ, ಶಿವನಿಗೂ ಪ್ರಿಯವಾದವನು. ಅಂದ ಮೇಲೆ ಇದು ನಿಜವಾದ ಯುದ್ಧವಾಗುತ್ತದೆಯೇ? ಇದೊಂದು ಲೋಕ ನಾಟಕದ ಮೋಹಕ ವಿಡಂಬನೆ. ಪರಮೇಶ್ವರ, ಕೈಲಾಸವಾಸ, ನಿಮ್ಮ ವರ್ತನೆ ಸರಿಯಲ್ಲ. ಇದು ಧರ್ಮಸಮ್ಮತವಲ್ಲ. ವಾನರವೀರ, ಸತ್ಯ ಪರಾಕ್ರಮನಾದ ಶ್ರೀರಾಮನ ಭಕ್ತನು ನೀನು. ನನ್ನ ವರ್ತನೆ ಧರ್ಮಕ್ಕೆ ವಿರುದ್ಧವೆಂದು ಪರಿಹಾಸ ಮಾಡುತ್ತಿರುವೆಯಾ? ರಣರಂಗದಲ್ಲಿ ಎಂತು ಪರಿಹಾಸ್ಯ ಮಹಾದೇವ. ರಾಮ ಭಕ್ತರನ್ನು ಕೊಲ್ಲುವುದು ಧರ್ಮಸಮ್ಮತವೇ? ಧರ್ಮಮೂರ್ತಿಯಾದ ಶ್ರೀರಾಮನ ಮೇಲೆ ನಿನಗೆ ಅಪಾರವಾದ ಪ್ರೇಮವಲ್ಲವೇ? ಅದನ್ನು ಸುಳ್ಳು ಮಾಡುತ್ತೀಯಾ ದೇವ? ಪುಷ್ಕಲನನ್ನು ಕೊಲ್ಲಿಸಿದೆ, ಶತ್ರುಘ್ನನನ್ನು ಮೂರ್ಛಿತಗೊಳಿಸಿದೆ. ನೀನು ಪ್ರಳಯವನ್ನೇ ಉಂಟು ಮಾಡಿದರೂ ಹೆದರದೆ ನಾನು ಹೋರಾಡುತ್ತೇನೆ. ಆಂಜನೇಯ, ನಿನ್ನ ಮಾತು ನಿಜ. ರಾಮಚಂದ್ರನ ಮೇಲೆ ನನಗೆ ಅಪಾರವಾದ ಪ್ರೇಮವಿದೆ. ಆದರೆ ನನ್ನ ಪರಮ ಭಕ್ತ ವೀರಮಣಿಯ ಪುತ್ರ ರಾಮಚಂದ್ರನ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಭಕ್ತ ಪರಾಧೀನನಾದ ನಾನು ಭಕ್ತನನ್ನು ರಕ್ಷಿಸಲೇಬೇಕು. ರಾಮಚಂದ್ರನು ಕೂಡ ತನ್ನ ಭಕ್ತರನ್ನು ಕೈಬಿಡುತ್ತಾನೆಯೇ? ಆದ್ದರಿಂದ ಇದು ಅನಿವಾರ್ಯ ಮಾರುತಿ. ನೀನು ನನ್ನೊಡನೆ ಯುದ್ಧ ಮಾಡಿದರೆ ನನಗೂ ಸಂತೋಷವೇ. ನಿನ್ನ ಪರಾಕ್ರಮವನ್ನು ಕಾಣಲು ನಾನೂ ಕಾತುರದಿಂದ ಕಾಯುತ್ತಿದ್ದೇನೆ. ಸದಾಶಿವ, ನಾನು ಸಿದ್ಧನಾಗಿದ್ದೇನೆ. ನೀನು ನಿನ್ನ ಭಕ್ತನ ಪರವಾಗಿ ಹೋರಾಡು. ನಾನು ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಪರವಾಗಿ ಹೋರಾಡುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ